ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು ಮತ್ತು ಲಿಂಗಸಗೂರು, ಸಿಂಧನೂರು, ಮಾನ್ವಿ, ಮಸ್ಕಿ ಮತ್ತು ಮತ್ತೊಂದು ಸಿರ್ವಾರ, ಈ ಎಲ್ಲ ದೇವದುರ್ಗ ಎಲ್ಲ ತಾಲೂಕಿನಲ್ಲಿರುವಂತಹ ಕುರುಬ ಸಮುದಾಯದ ಬಂಧುಗಳು, ರಾಯಚೂರು ಜಿಲ್ಲೆಯ ಕುರುಬ ಸಮುದಾಯದ ಬಂಧುಗಳೇ, ಇದೇ 5ನೇ ತಾರೀಕು ರಾಯಚೂರು ಜಿಲ್ಲೆ ಲಿಂಗಸಗೂರು ಕನಕ ಭವನದಲ್ಲಿ ಕುರುಬರ ST ಮೀಸಲಾತಿಯ ಹಕ್ಕೋತ್ತಾಯದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ವಿ. 5ನೇ ತಾರೀಕು ರಾಯಚೂರು ನಗರದಲ್ಲಿ ಕನಕ ಭವನದ ಗುದ್ದಲಿ ಪೂಜೆ ಕಾರ್ಯಕ್ರಮ ಇರುವುದರಿಂದ ಈ ಕಾರ್ಯಕ್ರಮವನ್ನು 8ನೇ ತಾರೀಕು, ಇದೇ ಜುಲೈ ತಿಂಗಳ 8ನೇ ತಾರೀಕು ಬುಧವಾರದಂದು ಇದೇ ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಕನಕ ಭವನದಲ್ಲಿ ಅಲ್ಲಿ ಆಯೋಜನೆ ಮಾಡಿದ್ದೇವೆ. 2 ದಿನಗಳ ಕಾಲ ನಾವು ಮುಂದೂಡಿದ್ದೇವೆ. ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಸಮುದಾಯದ ಬಂಧುಗಳ ಪ್ರತಿನಿಧಿಗಳು ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗದ್ಗುರುಗಳು ಏನು ST ಮೀಸಲಾತಿಯ ಬಗ್ಗೆ ಅವರು ಏನು ಆದೇಶಗಳನ್ನು ಕೊಟ್ಟಿದ್ದಾರೆ, ನಾವು ಮುಂದೆ ಯಾವ ರೀತಿ ST ಮೀಸಲಾತಿಯನ್ನು ನಾವು ಕೇಂದ್ರ ಸರ್ಕಾರದ ಅಂಗಳದಲ್ಲಿರುವಂತಹ ST ಮೀಸಲಾತಿಯನ್ನು ಗುರಿ ತಲುಪಿಸಬೇಕು, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡುವಂತಹ ಅಭಿಯಾನವೇ ಈ ಕುರುಬರ ಹಕ್ಕೋತ್ತಾಯದ ಜಾಗೃತಿ ಅಭಿಯಾನ. ಇದು ಲಿಂಗಸಗೂರು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಅಭಿಯಾನದ ಚರ್ಚೆಗಳು, ಸಂವಾದ, ಸಲಹೆ ಸಹಕಾರಗಳನ್ನು ಕೇಳ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳು ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರು ಏನು ಹೇಳಿದ್ರು ಆ ವಿಚಾರಗಳನ್ನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರೂ ಸಹ ದೊಡ್ಡವರಲ್ಲ, ಇಲ್ಲಿ ಯಾರೂ ಸಹ ಸಣ್ಣವರಲ್ಲ. ಈ ಅಭಿಯಾನದ ಕಾರ್ಯಕ್ರಮದಲ್ಲಿ ವೇದಿಕೆ ಇರೋದಿಲ್ಲ. ವೇದಿಕೆ ಮೇಲೆ ಅಧ್ಯಕ್ಷರು, ಅತಿಥಿಗಳು, ಮತ್ತೊಬ್ಬರು ಭಾಷಣಕಾರರು, ಸನ್ಮಾನ, ಸ್ವಾಗತ ಇವು ಯಾವುದೂ ಇರೋದಿಲ್ಲ. ಇಲ್ಲಿ ಮುಕ್ತವಾಗಿ ಮಠದ ಜಗದ್ಗುರುಗಳು ಹೇಳಿರುವಂತಹ ವಿಚಾರಗಳನ್ನು ಮುಂದೆ ಮಾಡಬೇಕಾದಂತಹ ಪ್ರಕ್ರಿಯೆಗಳನ್ನು, ಯಾಕೆಂದರೆ ಇದು ಒಬ್ಬರು ಜಗದ್ಗುರುಗಳು ಮಾಡಬೇಕಾದಂತಹ ಒಂದು ಕೆಲಸ ಅಲ್ಲ. ಇದು ಯಾರೋ ಒಬ್ಬರು ರುದ್ರಣ್ಣವರು ಮಾಡಬೇಕಾಗಿರೋ ಕೆಲಸ ಅಲ್ಲ, ರಾಜು ಮಾಡಬೇಕಾಗಿರೋ ಒಂದು ಕೆಲಸ ಅಲ್ಲ. ಸಮಸ್ತ ಕುರುಬರು ಈಗಾಗಲೇ ನಾವು 3 ಸಾರಿ ಪಾಠ ಕಲ್ತಿದ್ದೀವಿ. 3 ಸಾರಿ ನಮ್ಮ ನಿರ್ಲಕ್ಷ್ಯಗಳಿಂದ, ನಮ್ಮ ತಪ್ಪುಗಳಿಂದಾಗಿ ನಾವು ಕೈ ಚೆಲ್ಕೊಂಡಿದ್ದೀವಿ ಅಂತೇಳಿ ನಾವು ಪದೇ ಯಾಕೆ ಹೇಳ್ತೀವಿ ಅಂತಂದರೆ ಅದು ನಿಮ್ಮ ಮೈಂಡಿಗೆ ಬರಬೇಕು ಅನ್ನೋ ಕಾರಣಕ್ಕೆ. 76ರಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗಿದ್ದಂತಹ ವಿಚಾರ ಅದು ಅರ್ಧಕ್ಕೆ ನಿಂತ್ಕೊಂಡೋಯಿತು. 86ರಲ್ಲಿ 7 ತಿಂಗಳ ಕಾಲ ಅಖಂಡ ಕರ್ನಾಟಕದ ಕುರುಬರು ST ಮೀಸಲಾತಿಯ ಸರ್ಟಿಫಿಕೇಟ್ ತಗೊಳ್ತಾ ಇದ್ರು. ಅವತ್ತು ಯಾರೂ ಸಹ ಕುರುಬರು ST ಮೀಸಲಾತಿಯನ್ನು ಬರ್ತೀವಿ ಅಂದರೆ ಯಾರೂ ವಿರೋಧ ಮಾಡುವಂತಹ ಸನ್ನಿವೇಶ ಅವತ್ತು ಎಲ್ಲೂ ಇರಲಿಲ್ಲ. ಅದಾದ ಮೇಲೆ 7 ತಿಂಗಳ ಕಾಲ ಅದು ಕೈತಪ್ಪಿ ಹೋದಾಗ ಯಾಕೆ ಕೈತಪ್ಪಿ ಹೋಯಿತು ಅಂತ ಕೂತ್ಕೊಂಡು ಈ ರೀತಿಯಾಗಿ ಈಗ ನಾವು ಮಾಡ್ತಾ ಇದ್ದೀವಲ್ಲ, ಕಳೆದ 15 ನವೆಂಬರ್ 2015ರಲ್ಲಿ ಅವತ್ತಾಗಿದ್ದಂತಹ ತಪ್ಪುಗಳನ್ನು ಕಲೆ ಹಾಕಿ ಅವತ್ತಿನಿಂದ 8 ವರ್ಷಗಳ ಕಾಲ ನಾವೇನು ರಾಜ್ಯದಲ್ಲಿ 3 ಸರ್ಕಾರಗಳು 3 ಜನ ಮುಖ್ಯಮಂತ್ರಿಗಳಿಗೆ ಬೆನ್ನತ್ತಿ ಬೇಡಿಕೆ ಇಟ್ಟು ಈ ಕುರುಬರಿಗೆ ST ಮೀಸಲಾತಿಯಲ್ಲಿ ಆಗಿರುವಂಥ ಅನ್ಯಾಯ ಸರಿಪಡಿಸಿ ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2013ರಿಂದ 2018, ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿಯವರು, ಬಂಡೆಪ್ಪ ಕಾಶೆಂಪುರ ಅವರ ಸಹಕಾರ, ಅದಾದ ನಂತರ ಯಡಿಯೂರಪ್ಪನವರಾದಮೇಲೆ ಆ ದೇವರು ಕಳಿಸಿದ್ದಂತಹ ಬಸವರಾಜ ಬೊಮ್ಮಾಯಿಯವರು, ಆ ದೇವರು ಕುರುಬರ ST ಮೀಸಲಾತಿಗಾಗಿ ಬಸವರಾಜ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೇನೋ ಅಂತೇಳಿ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾನೇ ಇರಬೇಕು. ಇಷ್ಟೆಲ್ಲ ಮಾಡಿಕೊಂಡು ಜುಲೈ 20ನೇ ತಾರೀಕಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಈ ಎಲ್ಲವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. 91ರಲ್ಲಿ ವಾಲ್ಮೀಕಿ ಸಮುದಾಯ 5 ಜಾತಿಗಳು ಸೇರ್ಪಡೆ ಆಗ್ತವೆ ಬೇರೆ ರಾಜ್ಯದ ಒಂದು ನಾಯಕರ ಸಮುದಾಯದ ಸಮಾನಾರ್ಥ ಪದದಡಿ. ನಾವು ನಮ್ಮ ನಿರ್ಲಕ್ಷ್ಯದಿಂದ ನಾವು ನಿರ್ಲಕ್ಷ್ಯ ಮಾಡಿದ್ವಿ, ಅದರಿಂದ ನಾವು ಕಳ್ಕೊಂಡಿದ್ದೀವಿ. ಈ ಬಾರಿ ಜಗದ್ಗುರುಗಳ ಅವರ ಇಚ್ಛಾಶಕ್ತಿ, ಅವರ ದೃಢ ನಿರ್ಧಾರದಿಂದ ಇವತ್ತು ಈ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇದೆ. ಆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ದಾರೆ. ಜಗದ್ಗುರುಗಳು ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ನಾವು ಯಾರೂ ಸಹ ಇದರ ಬಗ್ಗೆ ಯಾವುದೂ ವಿಚಾರಗಳನ್ನು ಆಲೋಚನೆ ಮಾಡದೆ, ದ್ವಂದ್ವಗಳಿಗೆ ಅವಕಾಶ ಕೊಡದೆ, ಈ ಒಂದು ವಿಚಾರದಲ್ಲಿ ಕುರುಬರ ST ಮೀಸಲಾತಿಯ ವಿಚಾರದಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಕುರುಬ ಸಮುದಾಯದ ಬಂಧುಗಳು ಒಂದೇ ನಿಲುವನ್ನು ಹೊಂದಿಟ್ಕೊಳ್ಬೇಕು. ಇಲ್ಲಿ ಆರೋಪ ಪ್ರತ್ಯಾರೋಪ ಮತ್ತೊಂದು ಇವೆಲ್ಲವನ್ನು ಬದಿಗಿಡಿ ನಮಗೆ ಉಳಿದಿರುವ ಒಂದೇ ಒಂದು ಶಕ್ತಿ, ಅದು ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಯವರು ಒಂದೇ ಒಂದು ಶಕ್ತಿ ಇವತ್ತು ನಮಗೆ ಉಳಿದಿರುವುದು ST ಮೀಸಲಾತಿಯ ವಿಚಾರದಲ್ಲಿ ಗುರಿ ತಲುಪಲಿಕ್ಕೆ. ಈ ಸಮುದಾಯ ಎಲ್ಲವನ್ನೂ ಕಳ್ಕೊಂಡಿದೆ.
ರಾಜಕೀಯದಲ್ಲೂ ಸಹ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಯಾರೂ ಇಲ್ಲ, ರಾಜ್ಯ ಮಟ್ಟದ ನಾಯಕರು ಅನ್ನಿಸ್ಕೊಂಡವ್ರು ಯಾರೂ ಇಲ್ಲ. ಈ ST ಮೀಸಲಾತಿಯ ವಿಚಾರವಾಗಿ ನಾವು ಏನು ಜಗದ್ಗುರುಗಳು ಹೇಳಿರುವಂತಹ ವಿಚಾರಗಳು, ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಎಲ್ಲವನ್ನೂ ಸಹ ಈ ಜಾಗೃತಿ ಅಭಿಯಾನದಲ್ಲಿ ನಿಮ್ಮ ಮುಂದೆ ನಾವು ಹೇಳ್ತೇವೆ, ನಿಮ್ಮಿಂದ ಸಲಹೆಗಳನ್ನು ಪಡೀತೇವೆ. ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಈ ಅಭಿಯಾನದಲ್ಲಿ ಮಾತನಾಡ್ತೀವಿ ಹೊರತು ಇಲ್ಲಿ ಯಾರನ್ನು ಹೊಗಳೋದು ತೆಗಳೋದು, ನೀವು ದೊಡ್ಡವರು ನಾವು ಸಣ್ಣವರು ಅಂತ ಏನೂ ಇಲ್ಲ. ಇದು ಚರ್ಚಾ ಅಭಿಯಾನ. ನಾವು ಕೂತು ಮಾತನಾಡುವಂಥದ್ದು, ನಿಮಗೆ ತಿಳಿಸುವಂಥದ್ದು, ನಿಮ್ಮ ಜಿಲ್ಲೆಗಳಿಗೆ ಬಂದು ನಾವು ತಿಳಿಸುವಂತಹ ಕೆಲಸ. ನಾವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮ ಜಿಲ್ಲೆಗಳಿಗೆ ನಾವು ಬರ್ತಾ ಇದ್ದೇವೆ. ದಯಮಾಡಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು ಮತ್ತು ಲಿಂಗಸಗೂರು, ಸಿಂಧನೂರು, ಮಾನ್ವಿ, ಮಸ್ಕಿ ಮತ್ತು ಮತ್ತೊಂದು ಸಿರವಾರ, ಈ ಎಲ್ಲ ದೇವದುರ್ಗ ಎಲ್ಲ ತಾಲೂಕಿನಲ್ಲಿರುವಂತಹ ಕುರುಬ ಸಮುದಾಯದ ಬಂಧುಗಳು, ಬಹುತೇಕ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕುರುಬ ಸಮುದಾಯ ಇದೆ. ರಾಯಚೂರು ಜಿಲ್ಲೆಯ ಅಷ್ಟೂ ತಾಲೂಕುಗಳಲ್ಲೂ ಸಹ ಕುರುಬ ಸಮುದಾಯ ಇರೋದರಿಂದ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿ, ಇದು ಮೊದಲ ಅಭಿಯಾನ. ನಾವು ರಾಯಚೂರಿನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡಿದ್ದೀವಿ. ಈಗ 5ನೇ ತಾರೀಕು ಅಲ್ಲಿ ಕನಕ ನೌಕರರ ಸಂಘದವರು, ಜಿಲ್ಲಾ ಕುರುಬರ ಸಂಘದವರು ಕನಕ ಭವನದಕ್ಕೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಸಂಘದ ಉದ್ಘಾಟನೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈ 5ನೇ ತಾರೀಕು ನಡೀತಾ ನಿಗದಿಯಾಗಿದ್ದಂತಹ ಕುರುಬರ ST ಮೀಸಲಾತಿಯ ಹಕ್ಕೊತ್ತಾಯದ ಜಾಗೃತಿ ಅಭಿಯಾನ 8ನೇ ತಾರೀಕು ಬುಧವಾರದಂದು ನಾವು ಆಯೋಜನೆ ಮಾಡಿದ್ದೇವೆ. ದಯಮಾಡಿ ಇದೆಲ್ಲರ ಒಂದೇ ಮನೆಯ ಕೆಲಸ, ಇದು ನನ್ನೊಬ್ಬನ ಕೆಲಸ ಅಲ್ಲ. ಎಲ್ಲ ಒಂದೇ ದಿಕ್ಕಿನಲ್ಲಿ ಒಂದೇ ಗುರಿಯನ್ನಿಟ್ಕೊಂಡು ಒಂದೇ ರೀತಿಯಾದಂತಹ ಹೆಜ್ಜೆಗಳನ್ನು ಹಾಕುವಂತಹ ಸಮಯ ಈಗ ಬಂದಿದೆ, ಅನಿವಾರ್ಯತೆ ಇದೆ. ಆದ್ದರಿಂದ ನಾವೆಲ್ಲ ಜಿಲ್ಲೆಗಳು, ಇದಾದ ನಂತರ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ, ಅದಾದ ನಂತರ ಯಾದಗಿರಿ ಕಲಬುರಗಿ, ಈಗ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಒಂದೊಂದು ವಾರ 2 ಜಿಲ್ಲೆಗಳಿಗೆ ಅಭಿಯಾನವನ್ನು ಮುಗಿಸುವಂತಹ ಕೆಲಸ ಈಗ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ದಯಮಾಡಿ ಇದು ಯಾರೋ ಒಬ್ಬರ ಕೆಲಸ ಅಲ್ಲ, ಇದು ಎಲ್ಲರೂ ಮಾಡಬೇಕಾಗಿರುವಂಥದ್ದು, ನಮಗೆ ಗೊತ್ತಿರುವಂತಹ ವಿಚಾರ. ನಾವು ಪ್ರಾಮಾಣಿಕವಾಗಿ 2015 ನವೆಂಬರ್ 15ನೇ ತಾರೀಕಿನಿಂದ ನಾವೇನು ಅವತ್ತು ಪ್ರಾರಂಭ ಮಾಡಿದ್ವಿ ಬಾಗಲಕೋಟೆಯಲ್ಲಿ ST ಮೀಸಲಾತಿ ನಮ್ಮ ಹಕ್ಕು ಸಂವಾದದ ಮೂಲಕ ಅವತ್ತು ಪ್ರಾರಂಭ ಮಾಡಿದ್ದು, ನಿರಂತರವಾಗಿ 8 ವರ್ಷಗಳ ಕಾಲ ಬೆಳಗಾವಿ ಸಮಾವೇಶ, ಅದಾದ ನಂತರ ಫ್ರೀಡಮ್ ಪಾರ್ಕು ಎಲ್ಲವನ್ನೂ ಮುಂದುವರೆದುಕೊಂಡು ಹಂತವಾಗಿ 8 ವರ್ಷಗಳ ಕಾಲ ಎಲ್ಲೂ ಸಹ ಆ ಕಡೆ ಈ ಕಡೆ ಹೋಗದಾಗೆ ಜಗದ್ಗುರುಗಳ ಏನು ಪಾದಯಾತ್ರೆ, ಐತಿಹಾಸಿಕ ಪಾದಯಾತ್ರೆ ಎಲ್ಲವೂ ಸಹ ಈ ಕುರುಬರ ST ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಮಾಡಿದಂತಹ ಈ ಕೆಲಸ ಈಗ ಫಲ ಕೊಡುವಂತಹ ಸಮಯ. 3 ಬಾರಿ ನಾವು ಕಳ್ಕೊಂಡಿದ್ದೀವಿ ಬಂಧುಗಳೇ, 4ನೇ ಬಾರಿ ಈಗ ನಾವು ಗುರಿ ಪಡಿಲೇಬೇಕು. ಯಾಕಂದರೆ ಈ ಸಮುದಾಯಕ್ಕೆ ಬೇರೆ ದಾರಿ ಇಲ್ಲ. ನಾವು ಯಾರ ಹಕ್ಕನ್ನು ಕೇಳ್ತಾ ಇಲ್ಲ, ನಾವು ಯಾರ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ. ನಾವು ಸೆಂಟ್ರಲ್ಲಿ ನಾವು ಬಂದ್ಬಿಟ್ಟು ಹೊಸ ಅರ್ಜಿ ಹಾಕ್ತಾ ಇಲ್ಲ. ನಾವು ಬ್ರಿಟಿಷರ ಕಾಲದಿಂದಲೂ ST ಪಟ್ಟಿನಲ್ಲಿ ಇದ್ದೀವಿ. ಈಗಲೂ ಸಹ ನಮ್ಮ ನಿರ್ಲಕ್ಷ್ಯದಿಂದ, ನಮ್ಮ ವಿವೇಚನೆ ಇಲ್ಲದೆ, ಇಚ್ಛಾಶಕ್ತಿ ಇಲ್ಲದೆ, ನಮಗೆ ಯಾಕೆ ಅನ್ನೋ ಒಂದು ವಿಚಾರಗಳಿಂದಾಗಿ ಅವತ್ತು ನಾವು ಕಳ್ಕೊಂಡಿದ್ದೀವಿ. ಈಗ ನಾವು ಕಳ್ಕೊಳ್ಳೋದಕ್ಕೆ ಜಗದ್ಗುರುಗಳು, ನಮ್ಮ ಮುಖಂಡರುಗಳು ಏನಿದಾರಲ್ಲ, ಎಲ್ಲರ ಮನಸ್ಥಿತಿ ಒಂದೇ ಇದೆ. ಅದರಿಂದ ಕಳ್ಕೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ, ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಹೋರಾಟಗಳು ನಾವು ಹೇಳ್ತೀವಿ, ಅಭಿಯಾನದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಗಿದೆ, ನಮ್ಮ ರಾಜ್ಯದಲ್ಲಿ ಜಗದ್ಗುರುಗಳ ಇಚ್ಛಾಶಕ್ತಿ, ನಮ್ಮ ರುದ್ರಣ್ಣ ಅವರ ಇಚ್ಛಾಶಕ್ತಿಯಿಂದ ಇವತ್ತು ಯಾವ ಲೆವೆಲ್ಗೆ ಹೋಗಿದೆ, ನಾವು ಇಷ್ಟೆಲ್ಲ ಲೆವೆಲ್ಗೆ ತಗೊಂಡು ಬಂದಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನೋ ವಿಚಾರವನ್ನು ಅಲ್ಲಿ ನಾವು ಮಾತಾಡೋಣ, ಮುಕ್ತವಾಗಿ ಚರ್ಚೆ ಮಾಡೋಣ. ಈ ಲಿಂಗಸಗೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಅಭಿಯಾನ 8ನೇ ತಾರೀಕು, 5ನೇ ತಾರೀಕಿಲ್ಲ, 8ನೇ ತಾರೀಕು ಬುಧವಾರದಂದು ಬೆಳಗ್ಗೆ 10:30ಕ್ಕೆ ಲಿಂಗಸಗೂರು ಕನಕ ಭವನದಲ್ಲಿ ನಡೀತಾ ಇದೆ ಬಂಧುಗಳೇ. ಶ್ರೀ ಕನಕ TV ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.